ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ಎಷ್ಟು ಸುಲಭ ಅಂತಲೂ ಗೊತ್ತು. ಹಾಗಿದ್ರೆ ಮತ್ಯಾಕ್ ತಡ, ಬನ್ನಿ ಶುರು ಮಾಡೋಣ ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ವಾಯ್ಸ್ ಸಖತ್ ಜೋರಾಗಿದೆ, ಜೋಶ್ ಆಗಿದೆ ಅಲ್ವಾ? ನಾನು ಸಖತ್ ಸೂಪರ್, ಯಾವಾಗಲೂ ಜೋಶ್ ಆಗಿರ್ತೀನಿ. ಸೊ ಓಕೆ, ಇನ್ನು ಕುಟುಂಬದ ಪರಿಚಯ ಆಗಬೇಕು ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೂ. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಎಲ್ರಿಗೂ ನಮಸ್ತೆ. ನಾವು ರಾಜ್ ಕುಟುಂಬ ದಾವಣಗೆರೆಯಿಂದ ಬಂದಿದ್ದೇವೆ. ನನ್ನ ಹೆಸರು ತಿಮ್ರಾಜ್ ಅಂತೇಳಿ, ನಾವು ವೃತ್ತಿಯಲ್ಲಿ ಶಿಕ್ಷಕರು. ಇವರು ನಮ್ಮ ಧರ್ಮಪತ್ನಿ ರೀನಾ ರಾಜ್. ಹಾಗೆ ಇವು ನನ್ನ ಸಣ್ಣ ಮಗ ಶಮಂತ್ ರಾಜ್ ಅಂತೇಳಿ, ಇವಳು ನನ್ನ ಸಹೋದರಿ ಅನಿತಾ, ಹಾಗೆ ನಮ್ಮ ತಾಯಿಯವರ ಮಂಜುಳಾ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ ಭಾಗ್ಯ ಮಂದಿರ ಕುಟುಂಬ. ನಮಸ್ಕಾರ, ನನ್ನ ಹೆಸರು ಕೋಮಲ ಅಂತ. ಕೋಮಲ ರವಿಕುಮಾರ್, ಮೈ ಹಸ್ಬೆಂಡ್, ಆ್ಯಂಡ್ ಮೈ ಬ್ರದರ್ ದಿನೇಶ್ ಕುಮಾರ್, ಆ್ಯಂಡ್ ಸಿಸ್ಟರ್ ಇಸ್ ಲೀಲಾವತಿ. ನಮಸ್ಕಾರ ಮೇಡಮ್. ಸಖತ್ ಜೋಶಲ್ಲಿದ್ದೀರಾ. ಪಟ ಕ್ವಶನ್ ಕೇಳಬೇಕು, ಉತ್ತರ ಹೇಳ್ತಾ ಇರ್ತೀರಾ, ಅಷ್ಟೇ ಇವಾಗ ನಿಮಗೆ ಬೇಕಾಗಿರೋದು ಅಲ್ವಾ? ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ ನೀವು ಕೂಡ. ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಾ ರಾಧಾಕೃಷ್ಣ ಅಂತ. ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿಯಿಂದ ಬಂದಿದ್ದೀವಿ. ನಾವೆಲ್ಲ ಒಂದೇ ಕುಟುಂಬದಂಗೆ ಸೇರಿದವರು. ನಮ್ಮ ಕುಟುಂಬದ ಹೆಸರು ಲಹರಿ ಕುಟುಂಬ. ಇವರು ಮಂಜುಳಾ ಶ್ರೀಧರ್, ಇವರು ಶೈಲಜಾ, ಅವರು ರಜತ. ನಾವೆಲ್ಲ ಗೃಹಿಣಿಯರು. ಓಕೆ, ಅದು ತುಂಬಾನೇ ರೆಸ್ಪಾನ್ಸಿಬಲ್ ಕೆಲಸ, ಗೃಹಿಣಿ. ಹೌದು ಹೌದು ಮೇಡಮ್. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಪುಟ್ ಪಾಪು ಕೂಡ ಬಂದಿದೆ ನಿಮ್ಮ ಜೊತೆಗೆ, ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಕುಮಾರ್ ಅಂತ. ನಾವು ಗಿರಿಯಾಪುರದಿಂದ ಬಂದಿದ್ದೀವಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್. ನಮ್ಮದು ಬಾವಿಮನೆ ಕುಟುಂಬ. ಇವರು ನಮ್ಮ ತಂದೆ ಪ್ರಕಾಶ್ ಜಿ ಪಿ, ಇವರು ನಮ್ಮ ಬ್ರದರ್ ರಾಕೇಶ್, ಅವರು ನಮ್ಮಮ್ಮ ಸುನಂದ, ನನ್ನ ತಂಗಿ ಭವ್ಯ, ಹಾಗೂ ನನ್ನ ಪಾಪು ವಯಾಂಶ್. ಅದೇ ಕೇಳ್ತಾ ಇದ್ದೆ, ಅವ್ರ ಹೆಸರು ಹೇಳಿಲ್ವಲ್ಲ ಅಂತೇಳಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ ಎಲ್ಲರೂ. ಓಕೆ, ಸೊ ಮೊದಲನೇ ಕುಟುಂಬಕ್ಕೆ ಸ್ಟಾರ್ಟ್ ಮಾಡೋದಾವಾಗ ಪ್ರಶ್ನೆ ಕೇಳೋಕ್ಕೆ. ಮೊದಲನೇ ಸುತ್ತು ಯಾವುದು? ಮೊದಲನೇ ಸುತ್ತು ಅದಲ್ ಬದಲ್. ರಾಜ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಪ ಲಿಂ ರ ಗ ವಿ ಕಿ. ಕಿಲ್ಲಿಂಗ್ ವೀರಪ್ಪನ್. ಕಿಲ್ಲಿಂಗ್ ವೀರಪ್ಪನ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ತ ಡು ಲ ತೇ ನ ಬ ಡ ಮೋ ಆ. ಹಾಡಿನ ಸಾಲು. ಆ ಮೋಡ ಬಾನಲ್ಲಿ ತೇಲಾಡುತ್ತ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ರಾಜ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ವ ದ ಪ ಯ ಲ ವ್ಯಕ್ತಿಯ ಹೆಸರು. ಹೇಳ್ತೀರಾ? ಪಾರು ದಯಾಲ್. ಪಾರು ದಯಾಲ್. ದಯಾಳ್. ಇನ್ನೂ ಅಕ್ಷರ ಇದೆ. ಸುಳಿ ತಗೊಳ್ತೀರಾ? ನಿಮ್ಮ ಮೊದಲನೇ ಸುಳಿವು ಮುಂಬೈ ಮೂಲದ ನಟಿ. ಇನ್ನು ಎರಡನೇ ಸುಳಿವು ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡಿನ ಮೂಲಕ ಫೇಮಸ್. ಉತ್ತರಕ್ಕೆ ತುಂಬಾ ಹತ್ರನೇ ಇದ್ದೀರಾ. ಹೇಳ್ತೀರಾ? ಸರಿಯಾದ ಏನು ಉತ್ತರ ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪಾರುಲ್ ಯಾದವ್ ಸರಿಯಾದ ಉತ್ತರ. ಗೊತ್ತಿರಲಿಲ್ಲ, ಪರವಾಗಿಲ್ಲ. 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನು ಈ ರೌಂಡಿಂದ ಪಡ್ಕೊಂಡಿದ್ದೀವಿ. ಎರಡನೇ ಕುಟುಂಬ ರೆಡಿ ಇದ್ದೀರಾ?
ಭಾಗ್ಯ ಮಂದಿರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾ ತೇ ಮ ಮ ಲೇ ಕ ಯೋ ರೇ ಯ ವೇ ದು ಮ. ಹೇಳಿ. ಕರೆಯೋಲೆ. ಮದುವೆಯ ಮಮತೆಯ ಕರೆಯೋಲೆ ಅಂತ ಹೇಳಿ ಉತ್ತರ ಹೇಳ್ತಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೂ ಮ ಲ ದ ಸ ಹೂ ಲೆ. ಉಲ್ಲಾಸದ ಹೂಮಳೆ. ಉಲ್ಲಾಸದ ಹೂಮಳೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂ ತ ಗಂ ಚ ದಿ ಲೆ ವ್ಯಕ್ತಿಯ ಹೆಸರಿದು. ದಿಗಂತ್ ಮಂಚಾಲೆ. ದಿಗಂತ್ ಮಂಚಾಲೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಸೊ ಇನ್ನು ಲಹರಿ ಕುಟುಂಬ ರೆಡಿ ಇದ್ದೀರಾ? ಲಹರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀ ಜ ಯ ಟ ಪು ಶಿ ಗಿ ಯೋ ವ. ಹೇಳ್ತೀರಾ? ಹೇಳಿ. ಪುಟ್ಟಜ್ಜಯ ಶಿವಯೋಗಿ. ಶ್ರೀ ಪುಟ್ಟಜ್ಜಯ ಶಿವಯೋಗಿ. ಶ್ರೀ ಪುಟ್ಟಜ್ಜಯ್ಯ ಶಿವಯೋಗಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಶಿವಯೋಗಿ ಶ್ರೀ ಪುಟ್ಟಯ್ಯ. ಸ್ವಲ್ಪ ಶ್ರೀ ಅನ್ನೋದು ಅದಲ್ ಬದಲಾಯ್ತು. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನು ವ ದ ಚಿ ಮೇ ನಿ ಲೇ ರ ಯ ನ ಹಾಡಿನ ಸಾಲು. ಹೇಳ್ತೀರಾ? ಸುಳಿ ನೋಡೋಣ. ಮೊದಲನೇ ಸುಳಿವು ಸಿಪಾಯಿ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು ಮನು ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ದಾರೆ. ತುಂಬಾ ಫೇಮಸ್ ಸಾಂಗ್ ಇದೆ. ಸಿಪಾಯಿ. ಯಾರೆಲೆ ನನ್ನ ಮೆಚ್ಚಿನವನು, ನನ್ನ ಮೆಚ್ಚಿದವನು. ಓಕೆ. ಯಾರಲ್ಲೇ ನನ್ನ ಮೆಚ್ಚಿದವನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿನಾ ಅಂತ ಹೇಳಿ. ಯಾರಲ್ಲೇ ನಿನ್ನ ಮೆಚ್ಚಿದವನು ಹೇಳಿದ್ರ ಕರೆಕ್ಟ್ ಆಗಿ? ಓಕೆ, ಸ್ವಲ್ಪ ಹತ್ತತ್ರ ಹೇಳಿದ್ರಿ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮುಂಚೆನೆ ಉತ್ತರ ಹೇಳಿದಾರ. ನಾಕ್ತಿ ಹೇಳಿ ಚಂದ್ರಶೇಖರ್ ಅಂತ ಹೇಳಿ. ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ಸುಳಿ ತಗೊಂಡು ಹೇಳಿರೋದ್ರಿಂದ 30 ಅಂಕ ಸಿಗ್ತಾ ಇದೆ. ಓಕೆ, ವೆಲ್ ಪ್ಲೇಡ್. ಇನ್ನೂ ಇದೆ ಕಾರ್ಯಕ್ರಮ. ಆಯ್ತಾ? ಇದು ಮೊದಲನೇ ರೌಂಡ್ ಅಷ್ಟೇ. ಇನ್ನು 4ನೇ ಕುಟುಂಬ ರೆಡಿ? ರೆಡಿ. ಬಾವಿ ಮನೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೋ ನ ರ ಸ ನ ಬ ಟು ದ ಕ ಮೈ ದಿ. ಗೋಧಿ ಬಣ್ಣ ಸಾಧನ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನು ದೇ ರಿಂ ನ ಬಂ ದ ಜ ನ ಲೇ ಮೆ ಹಾಡಿನ ಸಾಲಿದು.
ಜನರಿಂದ ನೀ ಮೇಲೆ ಬಂದೆ. ಜನರಿಂದ ನಾನು ಮೇಲೆ ಬಂದೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ವ ರ ಡು ಗುಂ ರ ಹ ರಿ ಹ ಯ ತ್ರೆ ತ ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ಹರಿಹರ ಗುಂಡೂರಾವ್ ದತ್ತಾತ್ರೇಯ. ದತ್ತಾತ್ರೇಯ ಹರಿಹರ ಗುಂಡೂರಾವ್. ಒಂದು ಉತ್ತರ ಕರೆಕ್ಟ್. ದತ್ತಾತ್ರೇಯ ಗುಂಡೂರಾವ್. ಹರಿಹರ ದತ್ತಾತ್ರೇಯ ಗುಂಡೂರಾವ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಹರಿಹರ ಗುಂಡೂರಾವ್ ದತ್ತಾತ್ರೇಯ ಸರಿಯಾದ ಉತ್ತರ. ಬಟ್ ಸ್ವಲ್ಪ ಅದಲ್ ಬದಲ್ ಆಯ್ತು ನೀವು ಹೇಳಿದ್ದು. ಓಕೆನಾ? 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ. ಸೊ ಮೊದಲನೇ ಸುತ್ತನ್ನ ಎಲ್ಲರೂ ಕೂಡ ಭರ್ಜರಿಯಾಗಿ ಆಟ ಆಡಿದ್ರೆ. ಎರಡನೇ ಸುತ್ತಿ ಹೋಗೋಣವಾ? ಎರಡನೇ ಸುತ್ತು ಎರಡನೇ ಸುತ್ತು ಓಕೆ. ಎಲ್ಲಾ ಕುಟುಂಬದವರು ಕೂಡ ಎರಡನೇ ಸುತ್ತಿಗೆ ರೆಡಿ ಇದ್ದಾರೆ. ಎರಡನೇ ಸುತ್ತು ನಕ್ಷತ್ರ. ಸೊ ಮೊದಲನೇ ಕುಟುಂಬ ನೋಡೋಣ ನಿಮಗೆ ಯಾರು ಬರ್ತಾರೆ ಅಂತ ಹೇಳಿ. ವಿಜಯ್ ರಾಘವೇಂದ್ರ ಅವರು. ರಾಜ್ ಕುಟುಂಬ ಅಂತ ಇಟ್ಕೊಂಡಿದ್ದೀರಾ, ಅವ್ರ ಫ್ಯಾಮಿಲಿಯವರೇ ಬಂದಿದ್ದಾರೆ. ಸೊ ಮೊದಲನೇ ಕುಟುಂಬಕ್ಕೆ ವಿಜಯ್ ರಾಘವೇಂದ್ರ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯ್ ರಾಘವೇಂದ್ರ ನಟನೆಯ ನಿನಗಾಗಿ ಸಿನಿಮಾದ ನಾಯಕಿ ಯಾರು? ಮೊದಲನೇ ಆಪ್ಷನ್ ರಾಧಿಕಾ, ಎರಡನೇ ಆಪ್ಷನ್ ರೇಖಾ. ರಾಧಿಕಾ. ಶ್ಯೂರ್? ಶೋರ್. ಆಪ್ಷನ್ ಎ ರಾಧಿಕಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಎಸ್ ಮಹೇಂದರ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ನೀವು ವಿಜಯ್ ರಾಘವೇಂದ್ರ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವಿಜಯ್ ರಾಘವೇಂದ್ರ ನಟನೆಯ ಕೆಳಗಿನ ಯಾವ ಚಿತ್ರಕ್ಕೆ ಹಂಸಲೇಖ ಸಂಗೀತ ಸಂಯೋಜನೆ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಕಲ್ಲರಳಿ ಹೂವಾಗಿ, ಎರಡನೇ ಆಪ್ಷನ್ ಗಣೇಶ ಮತ್ತೆ ಬಂದ. ಕಲ್ಲರಳಿ ಹೂವಾಗಿ. ಕಲ್ಲರಳಿ ಹೂವಾಗಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಗಣೇಶ ಮತ್ತೆ ಬಂದ ಸಿನಿಮಾಗೆ ವಿ ಮನೋಹರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇನ್ನು ವಿಜಯ್ ರಾಘವೇಂದ್ರ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವಿಜಯ್ ರಾಘವೇಂದ್ರ ನಿರ್ದೇಶನ ಮಾಡಿದ ಚಿತ್ರ ಯಾವುದು? ಮೊದಲನೇ ಆಪ್ಷನ್ ರಾಘು, ಎರಡನೇ ಆಪ್ಷನ್ ಕಿಸ್ಮತ್. ಕಿಸ್ಮತ್. ಆಪ್ಷನ್ ಬಿ ಕಿಸ್ಮತ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ನಿರ್ದೇಶನದ ಜೊತೆಗೆ ಈ ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ ವಿಜಯ್ ರಾಘವೇಂದ್ರ ಅವರು. ಸೊ ಎಲ್ಲಾ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಎಲ್ಲದಕ್ಕೂ ಕರೆಕ್ಟಾಗಿ ಗೊತ್ತಿತ್ತಾ ಸರ್ ಅಥವಾ ಗೆಸ್ ಮಾಡಿದ್ರಾ? ಕರೆಕ್ಟ್ ಆಗಿ ಗೊತ್ತಿತ್ತು. ಓಕೆ, ವೆಲ್ ಸರ್, ಚೆನ್ನಾಗಿ ಆಡಿದ್ರಿ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕವನ್ನ ಈ ರೌಂಡಿಂದ ಗಳಿಸ್ತಾ ಇದ್ದೀರಾ. ಓಕೆ, ಸೊ ಇನ್ನು ನೆಕ್ಸ್ಟ್ ಕುಟುಂಬ ರೆಡಿ ಇದ್ದೀರಾ ಆಲ್ರೆಡಿ? ಓ, ಅನಂತ್ನಾಗ್ ಅವರು. ಎರಡನೇ ಕುಟುಂಬಕ್ಕೆ ಅನಂತ್ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಅನಂತ್ನಾಗ್ ಅವರಿಗೆ ಎಷ್ಟು ಬಾರಿ ರಾಜ್ಯ ಪ್ರಶಸ್ತಿ ಲಭಿಸಿದೆ? ಮೊದಲನೇ ಆಪ್ಷನ್ 6, ಎರಡನೇ ಆಪ್ಷನ್ 4. ಹೇಳ್ತೀರಾ? ಆಪ್ಷನ್ ಎ 6 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ 4 ಸರಿಯಾದ ಉತ್ತರ. ಮಿಂಚಿನ ಓಟ, ಹೊಸ ನೀರು, ಅವಸ್ಥೆ ಮತ್ತು ಗಂಗವ್ವ ಗಂಗಾಮಾಯಿ ಸಿನಿಮಾದ ನಟನೆಗೆ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಅನ್ಸುತ್ತೆ. ಇರ್ಲಿ ಬಿಡಿ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನು ಬರುತ್ತೆ ಅಂತೇಳಿ. ಅನಂತ್ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಅನಂತ್ನಾಗ್ ನಟನೆಯ ಬಯಲುದಾರಿ ಬಿಡುಗಡೆಯಾದ ವರ್ಷ ಯಾವುದು? 1976, ಆಪ್ಷನ್ ಬಿ 1970. 1976. ಶೋರಾ? ಆಪ್ಷನ್ ಎ 1976 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ದೊರೆ ಭಗವಾನ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಮೇಡಮ್ ಗೆಸ್ ಮಾಡಿದ್ರ ಅಥವಾ ಗೊತ್ತಿತ್ತಾ? ಇವರು ಗೊತ್ತಿತ್ತು. ಗೊತ್ತಿತ್ತು. ಓಕೆ. ಅನಂತ್ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ಅನಂತ್ನಾಗ್ ದ್ವಿಪಾತ್ರ ಮಾಡಿದ್ದಾರೆ? ಆಪ್ಷನ್ ಎ ಗಾಯತ್ರಿ ಮದುವೆ, ಆಪ್ಷನ್ ಬಿ ರಾಹುಲ್, ಗಾಯತ್ರಿ ಮತ್ತೆ. ಆಪ್ಷನ್ ಎ ಗಾಯತ್ರಿ ಮದುವೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ರವಿ ಮತ್ತು ಪ್ರಕಾಶ್ ಹೆಸರಿನ ಪಾತ್ರಗಳನ್ನ ಅನಂತ್ನಾಗ್ ನಿರ್ವಹಿಸಿದ್ದಾರೆ. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ. ಒಂದು ವೆಲ್ ಪ್ಲೇಡ್. ಸೊ 3ನೇ ಕುಟುಂಬ, ನೋಡೋಣ ನಿಮ್ಗೆ ಯಾರು ಬರ್ತಾರೆ ಅಂತ ಹೇಳಿ. ಕಾಣುತ್ತೆ. ದುನಿಯಾ ವಿಜಯ್ ಅವರು. 3ನೇ ಕುಟುಂಬಕ್ಕೆ ದುನಿಯಾ ವಿಜಯ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೇವರು ಸಿನಿಮಾದ ಯಾವ ಗೀತೆಯನ್ನು ದುನಿಯಾ ವಿಜಯ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ಮಮ್ಮಿ ಮಮ್ಮಿ, ಎರಡನೇ ಆಪ್ಷನ್ ಬಾರೋ ಬಾರೋ ಬಾ. ಸಮಯ ಮುಗಿತಾ ಇದೆ. ಉತ್ತರ ಹೇಳ್ತೀರಾ? ಎ ಮಮ್ಮಿ ಮಮ್ಮಿ. ಆಪ್ಷನ್ ಎ ಮಮ್ಮಿ ಮಮ್ಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ಬಾರೋ ಬಾರೋ ಬಾ ಸರಿಯಾದ ಉತ್ತರ. ಮಾಲ್ಗುಡಿ ಶುಭಾ ಜೊತೆ ಈ ಹಾಡಿಗೆ ದನಿಯಾಗಿದ್ದಾರೆ ದುನಿಯಾ ವಿಜಯ್ ಅವರು. ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಸರಿ ಬಿಡಿ, ಮುಂದಿನ ಪ್ರಶ್ನೆ ನೋಡೋಣ ಏನಂತ ಹೇಳಿ. ದುನಿಯಾ ವಿಜಯ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಚಿತ್ರಕ್ಕಾಗಿ ವಿಜಯ್ ಕಥೆ ಬರೆದಿದ್ದಾರೆ? ಆಪ್ಷನ್ ಎ ಜಯಮ್ಮನ ಮಗ, ಆಪ್ಷನ್ ಬಿ ಜರಾಸಂಧ. ಜಯಮ್ಮನ ಮಗ. ಆಪ್ಷನ್ ಎ ಜಯಮ್ಮನ ಮಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾ? ನಟಿಸಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ವಿಜಯ್ ಅವರು. ದುನಿಯಾ ವಿಜಯ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದುನಿಯಾ ವಿಜಯ್ ನಟಿಸಿದ ಧಾರಾವಾಹಿ ಯಾವುದು? ಆಪ್ಷನ್ ಎ ಸಿಲ್ಲಿಲಲ್ಲಿ, ಆಪ್ಷನ್ ಬಿ ಪಾಪಾ ಪಾಂಡು, ಎರಡು ಕೂಡ ತುಂಬಾ ಫೇಮಸ್ ಧಾರಾವಾಹಿಗಳು. ಸಮಯ ಮುಗಿತಾ ಇದೆ. ಹೇಳ್ತೀರಾ? ಸಿಲಿಲಲ್ಲಿ. ಆಪ್ಷನ್ ಎ ಸಿಲ್ಲಿಲಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ಪಾಪಾ ಪಾಂಡು ಸರಿಯಾದ ಉತ್ತರ. ಈ ಧಾರಾವಾಹಿಯ ಕೆಲ ಸಂಚಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಜಯ್ ಅವರು. ಪರವಾಗಿಲ್ಲ ಬಿಡಿ, ಇನ್ನೂ ರೌಂಡ್ಸ್ ಇದೆ. ಓಕೆ, 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್. 4ನೇ ಕುಟುಂಬದವರಿಗೆ ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ. ಪೂಜಾ ಗಾಂಧಿ ಅವರು. 4ನೇ ಕುಟುಂಬಕ್ಕೆ ಪೂಜಾ ಗಾಂಧಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ಜೊತೆ ಪೂಜಾ ಗಾಂಧಿ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ? ಆಪ್ಷನ್ ಎ 3, ಆಪ್ಷನ್ ಬಿ 2, ಉತ್ತರ ಹೇಳ್ತೀರಾ? ಸಮಯ ಮುಗಿತಾ ಇದೆ. 2.
ಆಪ್ಷನ್ ಬಿ. ಆಪ್ಷನ್ ಬಿ 2. ಆಪ್ಷನ್ ಬಿ 2 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಮುಂಗಾರು ಮಳೆ ಮತ್ತು ಕೃಷ್ಣ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಪೂಜಾ ಗಾಂಧಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೂಜಾ ಗಾಂಧಿ ನಿರ್ಮಾಣ ಮಾಡಿದ ಸಿನಿಮಾ ಯಾವುದು? ಆಪ್ಷನ್ ಎ ಅಭಿನೇತ್ರಿ, ಆಪ್ಷನ್ ಬಿ ತಿಪ್ಪಾಜಿ ಸರ್ಕಲ್, ಆಪ್ಷನ್ ಎ ಅಭಿನೇತ್ರಿ. ಆಪ್ಷನ್ ಎ ಅಭಿನೇತ್ರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಈ ಸಿನಿಮಾದಲ್ಲಿ ನಟಿಸಿ ನಿರ್ಮಾಣ ಮಾಡಿದ್ದಾರೆ ಪೂಜಾ ಗಾಂಧಿ ಅವರು. ಗೊತ್ತಿತ್ತಾ? ಹಾ. ಇನ್ನು ಪೂಜಾ ಗಾಂಧಿ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೆಳೆಯ ಸಿನಿಮಾದ ಯಾವ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಪೂಜಾ ಗಾಂಧಿ? ಆಪ್ಷನ್ ಎ ಹುಡುಗಿ ಮಳೆಬಿಲ್ಲು, ಆಪ್ಷನ್ ಬಿ ಕನಸಲ್ಲೇ ಮಾತಾಡುವ, ಆಪ್ಷನ್ ಎ ಹುಡುಗಿ ಮಳೆಬಿಲ್ಲು. ಆಪ್ಷನ್ ಎ ಹುಡುಗಿ ಮಳೆಬಿಲ್ಲು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಪ್ರಜ್ವಲ್ ದೇವರಾಜ್ ಮತ್ತು ತರುಣ್ ಕಾಂಬಿನೇಷನ್ನ ಸಿನಿಮಾವಿದು. ಆ ಸಾಂಗ್ ತುಂಬಾ ಫೇಮಸ್ ಕೂಡ ಆಗಿತ್ತು. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ನಿಮ್ಗೆ ಸಿಗ್ತಾ ಇದೆ ಒಂದು ರೌಂಡ್. 2 ಸುತ್ತು ಕೂಡ ಯಶಸ್ವಿ ಆಯ್ತು. ಇನ್ನು 3ನೇ ಸುತ್ತಿಗೆ ಹೋಗೋಣವಾ? 3ನೇ ಸುತ್ತು ಚಿತ್ರ ಜಗತ್ತು. 3ನೇ ಸುತ್ತು ಜಗತ್ತು. ಓಕೆ. ಎಲ್ಲ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಆಗಿದೆ. ಶುರು ಮಾಡೋಣ. ನಮ್ಮ 3ನೇ ಸುತ್ತು ಚಿತ್ರ ಜಗತ್ತು. ರಾಜ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತ ಹೇಳ್ಬೇಕು. ಲಕ್ಷ್ಮಿ. ಶೋರಾ? ಲಕ್ಷ್ಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತುಂಬಾನೇ ಸುಲಭ ಇತ್ತು ಅನ್ಸುತ್ತೆ. ಗೆಸ್ ಮಾಡ್ಬಿಟ್ರಿ ಬೇಗ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಹಾಡು ಯಾವುದು ಅಂತ ಹೇಳ್ಬೇಕು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳ್ಬೋದು. ಹೇಳ್ತೀರಾ? ಸಮಯ ಮುಗೀತು. ರಂಗಾಯಣ ರಘು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಬಲಾ ನಾಣಿ ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್. ಓಕೆ. ನಾವು 2ನೇ ಕುಟುಂಬದವರು ಎವರ್ ರೆಡಿ. ಭಾಗ್ಯ ಮಂದಿರ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಎಸ್ ಜಾನಕಿ. ಸಮಯ ಮುಗಿತಾ ಇದೆ. ಹೇಳಿ. ಲೀಲಾವತಿ. ಲೀಲಾವತಿ. ಲೀಲಾವತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಅಲ್ಲ. ಎಸ್ ಜಾನಕಿ ಸರಿಯಾದ ಉತ್ತರ. ಇರ್ಲಿ, ಕಾಮ್ ಕಾಮ್. ಫಸ್ಟಿಗೆ ಹೇಳಿದ್ರಿ, ಆಮೇಲೆ ಮತ್ತೆ ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬಿಡಿ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬನ್ನಿ.
ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಹಾಡಾಗುತ್ತೆ. ಆ ಹಾಡು ಯಾವುದು ಅಂತ ಹೇಳಬೇಕು. ಹಾ, ಸಮಯ ಮುಗಿತಾ ಇದೆ. ಕ್ಲೂ ಕೊಡಿ ಮೇಡಮ್. ಕ್ಲೂ ಇದು ಕ್ಲೂ ಇರಲ್ಲ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮಂಗನಿಂದ ಮನ ಬಾರ್ ಇದೆಯಲ್ಲ ರೀ ಹೇಳದ್ಮೇಲೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಬಾರ್ ಕೊಟ್ಟಿದ್ದೆ ಅಲ್ಲಿ. ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲ ಬಿಡಿ. 3ನೇ ಪ್ರಶ್ನೆ ಏನು ಅಂತ ಹೇಳಿ ನೋಡೋಣ. ಓಕೆನಾ? ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ರಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಗೊತ್ತಾಗ್ಲಿಲ್ವಾ? ಸಿಮ್ರನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಪ್ರಿಯಾಂಕಾ ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಡ್ಲಿಲ್ಲ, ಹಾಗಾಗಿ ಯಾವುದೇ ಅಂಕ ಸಿಗ್ತಾ ಇಲ್ಲ ಈ ಒಂದು ರೌಂಡ್ ಇಂದ. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದೀರಾ. 3ನೇ ಕುಟುಂಬ ಲಹರಿ ಕುಟುಂಬ ರೆಡಿ ಇದ್ದೀರಾ? ಲಹರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಿ. ಹರಿಪ್ರಿಯಾ. ಹರಿಪ್ರಿಯಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾಗಿದೆ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಹಾಡು ಯಾವುದು ಅಂತ ಹೇಳಬೇಕು. ಅದು ಯಾವುದಪ್ಪ? ಯಾವುದು? ಸಮಯ ಮುಗಿತಾ ಇದೆ. ಹೇಳ್ತೀರಾ? ಕಾಣಿಸ್ತಾ ಇಲ್ಲ ಹೊರಟೋಯ್ತು. ಮಣ್ಣಲ್ಲಿ ಬಿದ್ದಾಗ ಗೊತ್ತಾಯ್ತಾ? ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ನಾರಿ ಸರಿ, ತುಂಬಾ ಫೇಮಸ್ ಆಗಿರೋದು. ಸ್ವಲ್ಪ ಟ್ರೈ ಮಾಡ್ಬೇಕಾಗಿತ್ತು. ಮಣ್ಣಲ್ಲಿ ಗೊತ್ತಾಯ್ತು. ಮಣ್ಣಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಆಡ್ ಸರಿಯಾಗಿ ಜೋಡ್ಸಕ್ ಆಗಿಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಬಿಡಿ ಏನಂತೆ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಉಪೇಂದ್ರ. ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್. ಸೊ 4ನೇ ಕುಟುಂಬ 3 ಕುಟುಂಬದ ಆಟ ನೋಡಿದ್ರಿ. ಇವಾಗ ನಿಮಗೆ ಏನ್ ಬರುತ್ತೆ ಚಿತ್ರಗಳು ನೋಡೋಣ. 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಿ ಹೇಳ್ಬೇಕು. ಶಿಲ್ಪಾ ಶೆಟ್ಟಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇದೇ ಖುಷಿಯಲ್ಲಿ 2ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಹೇಳ್ತೀರಾ? ಚಿನ್ನ ನೀ ಯಾವಾಗಲೂ ನಗುತ್ತಿರೋ. ಚಿನ್ನ ನೀ ಯಾವಾಗಲೂ ನಗುತ್ತಿರೋ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ.
ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಸರಸದ ಸಮಯದಿ. ಸೊ ಇದು ಸರಿಯಾದ ಉತ್ತರ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳ್ಬೇಕು. ಫೈನಲ್ ಉತ್ತರನಾ? ಶರಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನೀವು ಕೂಡ 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್, ವೆಲ್ ಟ್ರೈಡ್. 3 ಸುತ್ತುಗಳಾಯ್ತು. ಇನ್ನು ಕೊನೆಯ ಸುತ್ತು ಯಾವುದು? ನಟ ಭಯಂಕರ. ಸೊ ಅಷ್ಟೇ ಭಯಂಕರವಾಗಿ ಆಕ್ಟ್ ಮಾಡ್ಬೇಕು. ಅದಕ್ಕೂ ಮುಂಚೆ ಯಾರಾದ್ರೂ ಹಾಡು ಹೇಳ್ತೀರಾ? ಸರಿ ಹೇಳಿ. ನಗುವ ನಯನ ಮಧುರ ಮೌನ ಮಿಳಿವ ಹೃದಯ ಹಿರೆ ಮಾತೇಕೆ, ಹೊಸ ಭಾಷೆಯಿದು ರಸ ಕಾವ್ಯವಿದು, ಇದ ಹಾಡಲು ಕವಿಬೇಕೆ. ಲಲಲ 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 ಲಲ. ಸಖತ್ತಾಗಿತ್ತು ಸರ್ ಹಾಡು. ಕೊಂಚ ನೀವು ಹಾಡು ಹೇಳ್ತೀನಿ ಹೇಳಿ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಈ ಕಡೆ ರೆಡಿ ಇದ್ದೀರಾ ಆಲ್ರೆಡಿ? ಓಕೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಕ್ಸಲೆಂಟ್. ಓಕೆ, ಎಲ್ಲಾ ತಂಡದವರು ಕೂಡ ಈಗ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರು. ರಾಜ್ಕುಮಾರ್. ಯುವರಾಜ್. ರಾಜ್ಕುಮಾರ್. ಅಪ್ಪು. ಅಪ್ಪು. ಬೇರೆ ಕನ್ನಡಿಗ. ಹೇಳ್ತಾ ಹೋಗಿ ಹಾಗೆ. ಎರಡು ನಕ್ಷತ್ರಗಳು. ರಾಜ್ಕುಮಾರ್ ಅಭಿನಯ. ಅಪ್ಪು. ಹಳೇದ. ಎಷ್ಟು ಅಕ್ಷರ? ಭಾಗ್ಯವಂತ. ಎಷ್ಟು ಅಕ್ಷರ? 3 ಅಕ್ಷರ. ಗೆಸ್ ಮಾಡ್ತಾ ಹೋಗ್ಬೇಕು. 3 ಅಕ್ಷರ. ಇಂಗ್ಲಿಷ ಕನ್ನಡ? ಕನ್ನಡ. ಅಕ್ಷರದಿಂದ ಸರ್. ಮೊದಲನೇ ಸುಳಿವು ಅರಮನೆಯ ಮಾಲೀಕ. ಅರಮನೆಯ ಮಾಲೀಕ. ಇನ್ನು 2ನೇ ಸುಳಿವು ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾ. ಸಿನಿಮಾ ಅಂತ ಹೇಳ್ತಾ ಇದೀವಲ್ಲ, ಗೆಸ್ ಮಾಡ್ಬೋದಲ್ವಾ? ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಅರಸು ಸರಿಯಾದ ಉತ್ತರ. ಸೊ 2ನೇದೇನು ಅಂತ ಹೇಳಿ ನೋಡೋಣ. ಓಕೆ, ನಿಮ್ಮ ಸಮಯ ಈಗ ಶುರು.
ದೇವಸ್ಥಾನ ಮನೆಯ ಮಂತ್ರಾಲಯ. ಉದ್ದಿನ ಕಡ್ಡಿ ದೇವಸ್ಥಾನ ದೇವಸ್ಥಾನ ದೇವಸ್ಥಾನ. ಯಾರು ಹೀರೋ? ಆಕ್ಟ್ ಮಾಡ್ತು ಅರಮನೆ ಹಾಗೆ. ರಾಜ್. ಹಳೆ ಸಿನಿಮಾ. ಹಳೆ ಸಿನಿಮಾ. ಮುದ್ಲೆ ರಾಘವ ದೇವಸ್ಥಾನ ಆರಾಧನೆ. ತುಳಸಿ. ತೀರ್ಥ ತುಳಿ ಪೂಜಾ ಫಲ. ಪೂಜೆ ಫಲ ಫಲ. ಪೂಜಿಸಲೆಂದೆ. ಹ? ಎರಡನೇದು ಫಲನಾ, ಮೊದಲನೇದು ಪೂಜಾನ? ಮೊದಲನೇ ಸುಳಿವು ಆದಿ ಲೋಕೇಶ್ ನಟನೆಯ ಸಿನಿಮಾ ಇದು. ಪೂಜಾರಿ. ಪೂಜಾರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು ಆಗ್ತದೆ. ಮನೆ ಏನ ರಥ. ಅಂಬಾರಿ. ಹೇಳ್ತಾರೆ ಅದಕ್ಕೆ ಪರ್ಯಾಯ ಪದ. ಅಂಬಾರಿ. ಎಷ್ಟು ಅಕ್ಷರ ಪದ? ಮೂರೇ ಅಕ್ಷರ. ಮರಣ ಹಿಂದೆ ಕರೆಕ್ಟ್ ಆಕ್ಟ್ ಮಾಡ್ತಾ ಇದ್ದಾರೆ. ಮರಣ ಅಂಬಾರಿ. ಮೆರವಣಿಗೆ. ಹೇಗಿಲ್ಲ ಚಟ್ಟ. ಮರಣ ತೇರು. ಮರಣ ಯಾರು ಹೀರೋ? ಯಾರು? ಪಿಕ್ಚರ್ ಮರಣ ಅನ್ಸತ್ತೆ. ಪ್ರೀತಿ. ಪ್ರೀತಿ. ಈ ಹೀರೋ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರೇಮ್. ಪ್ರೇಮ ಪ್ರೇಮ್ ಸಿನಿಮಾ. ಪಲ್ಲಕ್ಕಿ. ಪಲ್ಲಕ್ಕಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ ಮೂರರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಸರ್? ಎರಡು ಕೊಟ್ಟಿದ್ರೆ ಅದರಲ್ಲಿ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ ಟೋಟಲ್ ಆಗಿ ನಿಮಗೆ 35 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಚೆನ್ನಾಗಿ ಆಕ್ಟ್ ಮಾಡಿದ್ದೀರಿ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಎರಡು ಪದ. ಮೀಸೆ. ಅಂಬರೀಷ್. ಊಟ, ಮಿಂಚಿನ ಊಟ. ಪಕ್ಕದ. ಎರಡು ಪದ. ಮೊದಲನೇ ಪದ. ಎರಡು ಪದ. ಪಕ್ಕ. ಮೀಸೆ. ರಾಜ. ಪಕ್ಕದ ಮನೆ. ಹುಡುಗರು. ಎರಡನೇ ಪದ. ನೋಡಿ ಮಾಡಕ್ಕ ಸರಿಯಾಗಿ. ಮೀಸೆ ದಾದ. ಕೂದಲು. ಪೂಜಾರಿ. ಬ್ಯೂಟಿಷಿಯನ್. ಹೀರೋಯಿನ್. ಈ ಹೀರೋಯಿನ್ ಸುಳಿವು ಪ್ರಿಯಾ ಹಾಸನ್ ನಟನೆಯ ಸಿನಿಮಾ ಇದು. ಪ್ರಿಯಾ ಹಾಸನ್. ನಾಯಕಿ. ಪ್ರಿಯಾ ಹಾಸನ್. ಎರಡನೇ ಸುಳಿವು ಕೋಳಿಗೂ ಕೂಡ ಅದನ್ನ ಹೋಲಿಸ್ತಾರೆ. ಹುಂಜ. ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಸರಿ ಮಾಡಿಲ್ಲ ಅವಳು. ಜಂಬದ ಜಂಬದ ಹುಡುಗಿ. ಸೊ ಎರಡನೇದೇನು ಅಂತ ಹೇಳಿ ನೋಡೋಣ. ಇದು ಈಸಿ ಇದೆ. So, ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಕೋಣ. ಗೂಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ.
ನೋಡಿ ನಾನು ಹೇಳಿಲ್ಲ ಈಸಿ ಅಂತೇಳಿ ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ಟು ಸರ್. ಇದು ಡೆಡ್ ಈಸ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಸ್ವಿಮ್ಮಿಂಗ್ ಪೂಲ್. ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಬನ್ನಿ ಯಾರು ಬರ್ತಾ ಇದ್ದಾರೆ. ಈಗ ಶುರು ಮಾಡಿ. ಸೂರ್ಯ, ರವಿ, 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 ವಾಚ್, ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾ ಹೋಗಿ. ವಾಚ್, ರವಿವಾ, ವಾರೆವಾ, ರವಿ, ರವಿ ವರ್ಮಾ. ರವಿ ವರ್ಮಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಆಂಜನೇಯ, ಹನುಮ, ಆಂಜನೇಯ, ಯೋಗ, ಒಂದೇ ವರ್ಡ್, ಆಂಜನೇಯ, ಶ್ರೀ ಮಾರುತಿ, ಬಜರಂಗಿ, ಶ್ವಾಸ, ಉಸಿರು, ಆಂಜನೇಯ, ಉಸಿರು, ಗಾಳಿ, ಹನುಮ ಗಾಳಿ. ಅಲ್ಲ ತಾಳೆ ಹೇಳ್ತೀನಿ. ಮೊದಲನೇ ಸುಳಿವು ಚಿರಂಜೀವಿ ಸರ್ಜಾ ನಟನೆಯ ಸಿನಿಮಾ ಇದು. ಬಜರಂಗಿ, ವಾಯುಪುತ್ರ, ವಾಯುಪುತ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಒಂದು ಸುಳಿವು ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಗಿರು, ಗಾಯ, ರಕ್ತ, ಕಣ್ಣಿ, ರಕ್ತ ತಿಲಕ. ರಕ್ತ ತಿಲಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 3ರಲ್ಲಿ 3 ಸರಿಯಾಗಿ ಉತ್ತರ ಕೊಟ್ರಿ, ಆದ್ರೆ ಒಂದು ಸುಳಿ ತಗೊಂಡು ಹೇಳಿರೋದ್ರಿಂದ 55 ಅಂಕ ಸಿಗ್ತಾ ಇದೆ ಈ ರೌಂಡ್ ಇಂದ. ವೆಲ್ ಪ್ಲೇಡ್. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ರಾಜ, ರಾಣಿ, ಎಂಟಿ, ತಾಳಿ, ಮದುವೆ, ಹೊತ್ಕೊಂಡು ಹೋಗ್ತಾರಲ್ಲ ಮದ್ವೆ ಮನೇಲಿ, ಬಾಸಿಂಗ ಅಲ್ಲ, ನೀನು ತಗೊಂಡೋಗ್ತಾರಲ್ಲ ನೀವು ಆಕ್ಷನ್ ಮಾಡಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಗೊಂಡೋಗ್ತಾರೆ. ಗುಡಿ, ಚಾರ್ಜು, ಮದ್ವೆ,
ಎತ್ತಿನ ಗಾಡಿ. ಜಾತ್ರೆ. ಎತ್ತಿನ ಗಾಡಿ. ಗಾಡಿನ. ಹೀರೋ. ಮದುಮಗ. ನಾನು. ಮದುವೆ. ಎತ್ತಿನ್ ಗಾಡಿ. ಮೆರವಣಿಗೆ. ಮೆರವಣಿಗೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಖತ್ ಕಷ್ಟಪಟ್ಬಿಟ್ರಿ ಮೆರವಣಿಗೆ ಮಾಡೋದಕ್ಕೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಒಂದೇ ಪದ 2 ಅಕ್ಷರ. ಓಕೆ, ಮೊದಲನೇದು ಗುಡಿ, ದೇವಸ್ಥಾನ, ಮನೆ, ಮಹಲ್, ತಾಜ್ ಮಹಲ್. ತಾಜ್ ಮಹಲ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಮೊದಲನೇದು ಬಿಲ್ಲು, ರಾಮ, ಲಕ್ಷ್ಮಣ, ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ, ದುರ್ಯೋಧನ, ಅರ್ಜುನ, ರಾಮನೇನ, ಅಭಿಮನ್ಯು, ರಾಮ, ಆಂಜನೇಯ, ಭೀಮ, ಲಕ್ಷ್ಮಣ, ಪಿಲ್ಲು, ರಾಮನ. ರಾಮಂಗೆ ಇನ್ನೊಂದು ಹೆಸರಾ? ಲಕ್ಷ್ಮಣ, ಭರತ, ದುರ್ಯೋಧನ, ಕೌರವ. ಇದು ದರ್ಶನ್ ಮೂವಿ. ದುರ್ಯೋಧನ, ಕೌರವ, ಪಾಂಡವರ, ರಾವಣ, 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 ಸಂಹಾರ. ಎರಡನೇದು ರಾವಣ, ಫಸ್ಟ್ನೇದು ರಾವಣ, ಸೆಕೆಂಡ್ನೇದು ಫಿಲಂ ಹೆಸರಾ? ಜಗತ್ತು, ಪ್ರಪಂಚ. ರಾವಣ, ಜಗತ್ತು, ಪ್ರಪಂಚ. ಮೊದಲನೇ ಸುಳಿವು ದೇವರಾಜ್ ನಟನೆಯ ಸಿನಿಮಾ ಇದು. ರಾಕ್ಷಸರು, ರಾವಣ. ಇನ್ನು ಎರಡನೇ ಸುಳಿವು ಭವ್ಯ ಈ ಚಿತ್ರದ ನಾಯಕಿ. ರಾವಣ, ರಾಕೇಶ್. ಪೊಲೀಸ್. ಸರಿಯಾದ ಕನ್ನಡ. ಉತ್ತರ ಏನು ಅಂತ ಹೇಳಿ ಭಾಷೆ, screen ರಾವಣ ಮೇಲೆ ಭಾಷೆ. ನೋಡೋಣ ಇವಾಗ. ರಾವಣ ರಾಜ್ಯ. ಕರ್ನಾಟಕ ಸೊ ತುಂಬಾ ಟ್ರೈ ಮಾಡಿದ್ರಿ, 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್. ಸೊ 4 ಸುತ್ತುಗಳು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ ಎಲ್ರು ಹಾಗಾಗಿ ಈಗ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ರಾಜ್ ಕುಟುಂಬ ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 175 ಅಂಕಗಳು. ಹಾಗೆ ಇನ್ನು ಭಾಗ್ಯ ಮಂದಿರ ಕುಟುಂಬ ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 140 ಅಂಕಗಳು. ಇನ್ನು ಲಹರಿ ಕುಟುಂಬ 3ನೇ ಕುಟುಂಬ ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 145 ಅಂಕಗಳು. ಹಾಗೆ 4ನೇ ಕುಟುಂಬ ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 180 ಅಂಕಗಳು. 180 ಅಂಕ ಪಡೆಯೋದರ ಮೂಲಕ 4ನೇ ಕುಟುಂಬ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. ಮೊದಲನೇ ಕುಟುಂಬ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. 175 ಅಂಕ ಪಡೆಯೋದ್ರ ಮೂಲಕ ನೀವು ಕೂಡ 3ನೇ ಕುಟುಂಬ ನೀವು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ನಿಮಗೂ ಕೂಡ. ಆಟದಲ್ಲಿ ಭಾಗವಹಿಸೋದು ಮುಖ್ಯ. ಫಸ್ಟ್ ಸೆಕೆಂಡ್ ಥರ್ಡ್ ಅದೇನಿದ್ರು ಆಮೇಲೆ. ಸೊ ಕಂಗ್ರಾಟ್ಸ್ ನಿಮಗೂ ಕೂಡ. ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನರಂಜನೀಯವಾಗಿತ್ತು. ಅಷ್ಟೇ ಅಲ್ಲದೆ ನಾವು ಸಾಕಷ್ಟು ಈ ಚಿತ್ರ ಜಗತ್ತಿನ ಸಂಬಂಧಪಟ್ಟಂತೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರುವ ಮಾಹಿತಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತೀವಿ. ಹಾಗಿದ್ರೆ ನೀವೇನು ಮಾಡಬೇಕು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.